ಹಾಯ್ ಎಲ್ರಿಗೂ ನಮಸ್ತೆ. ನಾನು ಹೊಸತಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ ಆಯಿತಾ. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಾನು ಹೇಳೋದ್ರಲ್ಲಿ ಆ ಥರ ಏನಾದರೂ ತಪ್ಪಿದ್ದರೆ ನನ್ನ ದಯವಿಟ್ಟು ಕ್ಷಮಿಸಿ ಆಯಿತಾ. ಆಮೇಲೆ ನಾನುಂಟಲ್ಲ ಒಂದು 2 ಇಯರ್ಸ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ. ಒಂದು 600 ಏನೋ ಸಬ್ಸ್ಕ್ರೈಬ್ರ್ ಇದ್ದರೆ ಆಯಿತಾ ನನಗೆ. ಬಟ್ ನಾನು ಮತ್ತೆ ಯೂಸೇ ಮಾಡಿಲ್ಲ, ಅದನ್ನು ಬಿಟ್ಬಿಟ್ಟೆ. ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ ಗೊತ್ತಾ, ರೀಸೆಂಟಾಗಿ ಆಫ್ಟರ್ ಮ್ಯಾರೇಜ್ ಆದಮೇಲೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ. ಅದರಲ್ಲಿ ಸ್ಟಾರ್ಟಿಂಗ್ ನಮ್ಮದು ವೆಡ್ಡಿಂಗಿದ್ದು ವೀಡಿಯೋಸ್ ಇತ್ತಲ್ಲ, ಅದನ್ನು ಪೋಸ್ಟ್ ಮಾಡಿದೆ ಆಯಿತಾ. ಏನಾಯಿತು, ಕಾಪಿರೈಟ್. ಸೊ ಆಮೇಲೆ ಆದಮೇಲೆ ಇಂಟ್ರೆಸ್ಟಿಂಗೇ ಹೋಯಿತು ನನಗೆ. ಆದಮೇಲೆ ಇವಾಗ ಮೊನ್ನೆ ಈ ಥರನೇ ನನ್ನ ಹಸ್ಬೆಂಡ್ ಮಾತಾಡಬೇಕಾದ್ರೆ ಹೇಳಿದರು, ಯೂಟ್ಯೂಬ್ ಓಪನ್ ಮಾಡಲ್ಲ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀಯಾ, ಮನೆಯಲ್ಲೇ ಕೂತ್ಕೊಂಡಿರ್ತೀಯ ಡೈಲಿ, ಹಾಗೆಲ್ಲ ಹೇಳಿದರು. ಅದಕ್ಕೆ ಓಕೆ ಮಾಡೋಣ ಅಂತ ಹೇಳಿದೆ. ಆದರೂ ಒಂಥರ ಭಯ ಇತ್ತು. ಆಮೇಲೆ ನನ್ನ ಆಂಟಿ ಇದ್ದಾರೆ ಸುನೀತಾ ಅಂತ ಹೇಳಿ ಆಯಿತಾ, ಸುಲತಾ. ನಾನು ಸುನೀತಾ ಆಂಟಿ ಹತ್ರ ಕೇಳಿದೆ, ಆಂಟಿ ನಾನು ಓಪನ್ ಮಾಡ್ಬೋದಾ ಈಗ. ಅದಕ್ಕೆ ಅವ್ರು ಸಹ ಹೇಳಿದರು, ಮಾಡು ಶ್ರೇಯ, ಏನಾಗಲ್ಲ. ಬಟ್ ಸ್ಟಾರ್ಟಿಂಗ್ ವ್ಯೂಸ್ ಲೈಕ್ಸ್ ಬರಲ್ಲ ಅಂತ ಹೇಳಿ ನೀನು ಅಲ್ಲೇ ಸ್ಟಾಪ್ ಮಾಡಬೇಡ, ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇರು, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು ಆಯಿತಾ. ಸೊ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಬಟ್ ನನ್ನ ಮನಸ್ಸಲ್ಲಿತ್ತು ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಇನ್ನು ಮಾಡಬೇಕಾದ್ರೆ ಇನ್ನು ಅಲ್ಲೇ ಸ್ಟಾರ್ಟ್ ಮಾಡೋಣ ವೀಡಿಯೋ ಅಂತ. ನಂದದು ತುಂಬಾ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆ ಪ್ಲೇಸ್ ಆಯಿತಾ. ನಾನು ನಿಮ್ಗೆ ತೋರಿಸ್ತೀನಿ. ನಾನು ಮತ್ತು ನನ್ನ ಅತ್ತಿಗೆ ಹೋಗ್ತಿದ್ದೀವಿ ಇಬ್ಬರು. ಬನ್ನಿ ಗೈಸ್, ನಾನು ನಿಮ್ಗೆ ತೋರಿಸ್ತೀನಿ. ಅಜ್ಜಿಗೆ ಟಾಟಾ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತು ನನ್ನ ಅತ್ತಿಗೆ ಹೊರಟ್ವಿ. ನನಗೊಂದು ಆಸೆ ಇತ್ತಾಯ್ತಾ, ಇನ್ನು ನಾನೇನಾದರೂ ಯೂಟ್ಯೂಬ್ ವೀಡಿಯೋ ಮಾಡೋದಾದರೆ ಸ್ಟಾರ್ಟಿಂಗ್ ಇಲ್ಲಿಂದನೇ ಮಾಡುವ, ಈ ಪ್ಲೇಸ್ನ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು ಅಂತ. ನಾನು ಲೊಕೇಶನ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಆಯಿತಾ, ಎಲ್ಲಿ ಅಂತ. ನಾವಿವಾಗ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ. ನಿಮ್ಗೆ ಇವಾಗ ಹೊರಗಡೆಯಿಂದನೇ ನೋಡಬೇಕಾದ್ರೆ ಅನ್ನಿಸ್ಬೋದು, ನಿಮ್ಗೆ ಗೊತ್ತು
ಇಂದ ನಡೆದುಕೊಳ್ಳಿ, ಅವುಗಳಿಗೆ ಮಾಡಿದ ಸೇವೆಯೇ ನನ್ನ ಸೇವೆ ಎಂದು ಹೇಳ್ತಿದ್ರು. ಇದುವೇ ನೋಡಿ ಬಾಬಾರವರ ಗುರುಸ್ಥಾನ. ಬಾಬಾರವರು ಮೊದಲ ಬಾರಿಗೆ ಶಿರಡಿಗೆ ಬಂದಾಗ ಇದೇ ಸ್ಥಳದಲ್ಲಿದ್ದ ಬೇವು ಮರದ ಕೆಳಗೆ ಧ್ಯಾನ ಮಾಡ್ತಿದ್ರಂತೆ ಎಂಬ ನಂಬಿಕೆ ಇದೆ. ಈ ಸ್ಥಳವೇ ಬಾಬಾರವರ ಮೊದಲ ವಾಸಸ್ಥಳವೆಂದು ಭಕ್ತರು ಹೇಳಲಾಗುತ್ತದೆ. ಇವಾಗ ಬಾಬಾರವರ ಅರ್ಚಕರಿದ್ದಾರೆ, ಇವರ ಹತ್ರ ನಾವು ಬಾಬಾನವರ ಹತ್ರ ಅವ್ರು ಇಲ್ಲಿ ತನಕ ಆಗಿರೋ ಮಿರಾಕಲ್ ಆಗಿರೋ ಅವರು ಹೇಳಲಿಕ್ಕೆ ಅವರಿಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಆದರೆ ನಾನೇ ಫೋರ್ಸ್ಫುಲ್ಲಾಗಿ ಅಂದರೆ ಈಗ ಎಲ್ರಿಗೆ ಗೊತ್ತಾಗಲಿ, ಅಂದರೆ ಮನೆಯಲ್ಲೆಲ್ಲ ತುಂಬ ಸಮಸ್ಯೆ ಇರ್ಬೋದು, ಬಾಬನ ಹತ್ರ ಕೇಳಿದ ಖಂಡಿತ ನಾನೇ ಹೇಳ್ತೀನಿ. ನಾನೇ ಒಂದು ವಿಷಯ ಹೇಳ್ತೀನಿ. ಮೊನ್ನೆ ಅಷ್ಟೇ ನನ್ನ ಅಣ್ಣ ಬಂದಿದ್ರಂತೆ, ಇಲ್ಲಿ ನಿಮ್ಮ ಹತ್ರ ಬಂದು ಹೇಳಿದ್ರಂತೆ ನಂದು ಮದುವೆ ಇದ್ದ ಆ ಕಡೆ ಈ ಥರ ಏನೋ ಹೇಳಿದ್ರಂತೆ. ಅದಕ್ಕೆ ನೀವು ಹೇಳಿದ್ರಂತೆ ಒಂದು ಯಾರಿಗಾದರೂ ಊಟ ಮತ್ತು ನೀರು ಕೊಡಿ, ಇಷ್ಟು ಕೊಡಿ ಬಾಬನನ್ನು ಅನ್ನಿಸ್ಕೊಂಡು ಅಂತ. ಅದೇ ಮೊನ್ನೆ ಗುರುವಾರ ಫಿಕ್ಸ್ ಆಯಿತು. ಇನ್ನು ಅವರಿಗೆ ಜನವರಿಯಲ್ಲಿ ಮದುವೆ ಅಂತೆ. ಸೊ ಈ ಥರ ಯಾರಿಗೂ ವಿಷಯ ಗೊತ್ತಿರೋದಿಲ್ಲ. ಇಂಥದ್ದೆಲ್ಲ ಏನಾದರೂ ನಿಮ್ಮ ಈ ಇಲ್ಲಿ ಬಾಬನ ಹತ್ರ ಏನಾದರೂ ಆ ಥರ ಏನಾದರೂ ಮಿರಾಕಲ್ ಆಗಿರ್ಬೋದಂಥದ್ದಾಗಿರ್ಬೋದು, ಅಲ್ಲ ನಿಮಗೆ ಯಾಕೆ ಇಲ್ಲೇ ಬಾಬನವರು ಸ್ಥಾಪನೆ ಮಾಡಬೇಕು ಅಂತ ಆಯಿತು ಅಂತ ಹೇಳ್ಬೋದಾ? ಓಂ ಸಾಯಿರಾಮ್. ಫಸ್ಟ್ ಆಫ್ ಆಲ್ ಇದು ಮಂದಿರ ಅಂತ ಹೇಳಿದರೆ ನಂದು ನಿಜವಾಗಿ ನಾನು ಟೂರಿಸಮ್, ನಾನು ಬಾಬನ ಭಕ್ತ ಅಲ್ಲ ಸೇವಕ ಅಂತ ಹೇಳಿದ್ರೆ ಬಾಬಂದು ನಾನಂದ್ರೆ ಹೈಯೆಸ್ಟ್ ಶಿರಡಿಗೆ ಟೂರಿಗೆ ಕರೆದುಕೊಂಡು ಹೋಗ್ತೇನೆ ಎಲ್ಲ ಪಾಪದವರನ್ನ ಅಂತ ಎಂತ ಅಂದ್ರೆ ಕೆಲವು ಆಶ್ರಮದವ್ರನ್ನ ಸಹ ನಾನು ಕೊಂಡೋಗಿದ್ದೇನೆ. ಸೊ ನನ್ನ ಎವ್ರಿ ಟೈಮ್ ನಮ್ಮ ಬಸ್ಸಲ್ಲಿ ಕೆಲವೊಂದು 2-3 ಸೀಟ್ ಫ್ರೀ ಆಗಿ ಇರ್ತದೆ ಪಾಪದವ್ರನ್ನ ಕರೆದುಕೊಂಡು. ಯಾಕೆ ಇಲ್ಲಿ ಮಂದಿರ ಆಗ್ಬೇಕಂತ ಹೇಳಿದ್ರೆ ನಾನು ಅಂದ್ರೆ ಹೀಗೆ ಹೋಗ್ತಾ ಇರುವಾಗ ನಾನು ಎನಿಸಿದೆ ಅಂತ ಹೇಳಿದ್ರೆ ನೋಡಿ, ಹಣ ಇದ್ದವರಿಗೆ ಸಹ ಹೋಗ್ಲಿಕ್ಕೆ ಆಗುದಿಲ್ಲ ಶಿರಡಿಗೆ, ದೂರದ ಊರು. ಈಗ ಹಣ ಇಲ್ಲದವ್ರಿಗೆ ಹೇಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಂಥವರಿಗೊಂದು ಶಿರಡಿಯನ್ನೇ ಹೋಲುವಂತ ಒಂದು ಮಂದಿರ ಬೇಕಂತೇಳಿ ನಮ್ಮದೊಂದು ಒಂದು ಆಸೆ ಇತ್ತು. ಅದು ಬಾಬರ ಆಶೀರ್ವಾದದಿಂದ, ಜನರ ಸಹಕಾರದಿಂದ ಎಲ್ಲ ಅದು ಆಗಿದೆ. ಈಗ ಎದ್ದು ನಿಂತಿದೆ ಮಂದಿರ. ಅದೊಂದು ಬಾಬನ್ ಪವಾಡ. ಮತ್ತೆ ಇಲ್ಲಿ ಮೇನ್ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಭಜನೆ. ನಮ್ದು ಇಲ್ಲಿ ಅಖಂಡ ಭಜನೆ 5 ವರ್ಷ ಅಖಂಡ ಭಜನೆ ಎಲ್ಲ ಆಗಿದೆ. ಸೊ ಇವಾಗ ಇದು ಆಗಿ ಎಷ್ಟು ವರ್ಷ ಆಯ್ತು ಸ್ಥಾಪನೆ? ಇದು ಈ ಮಂದಿರ ಇದು ಖಾಲಿ 8 ತಿಂಗಳಲ್ಲಿ ಆದ ಮಂದಿರ. ಇದು ಹೊಸತ್ತು 2018 ನಲ್ಲಿ ನಮ್ದು ಕುಟೀರ ಭೂಮಿ ಪೂಜೆಯಾಗಿ ಒಂದು ಚಿಕ್ಕ ಕುಟೀರ ಇತ್ತು. ಕುಟೀರದಲ್ಲಿ ಅದು ವಿಶೇಷ ಏನಂತ ಹೇಳಿದ್ರೆ ಆಗ್ಲೇ ಕುಟೀರ ಯಾವಾಗ ಸ್ಥಾಪನೆ ಆಗಿದೆ ಅವತ್ತೇ ಅನ್ನದಾನ ಎಲ್ಲ ಸ್ಟಾರ್ಟ್ ಆಗಿದೆ. ಭಜನೆ ಎವ್ರಿ ಥರ್ಸ್ಡೇ ರಾತ್ರಿ ಅನ್ನದಾನ ಎಲ್ಲ ಮಾಡ್ತಿದ್ದೆ. ಮತ್ತೆ ಈಗ ಎಲ್ಲ ಮಧ್ಯಾಹ್ನ ಅನ್ನದಾನ ಉಂಟು, ರಾತ್ರಿ ಅನ್ನದಾನ ಉಂಟು. ಸೊ ಅದು ವಿಶೇಷ. ಅಂದ್ರೆ ಕೆಲವರು ಹೇಳ್ತಾರೆ ಈ ಗುಡ್ಡೆಯಲ್ಲಿ ಹೋಗಿ ಎಂತ ನೀವು ಮಾಡ್ತೀರಿ, ಅಲ್ಲಿ ಊಟದೆಲ್ಲ ವ್ಯವಸ್ಥೆ ಹೇಗೆ ಮಾಡ್ತೀರಿ, ಈಗ ನೋಡುವಾಗ ಪಾಪಂದೆ ಪವಾಡ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಗುರುವಾರ ಶಿರಡಿಯಲ್ಲಿ ಹೇಗೆ ಪೂಜೆ ಆಗುತ್ತೆ ಹಾಗೆ ಪೂಜೆ ಆಗುತ್ತೆ. ಬೆಳಿಗ್ಗೆ 4 ಗಂಟೆಗೆ ಮಂದಿರ ಓಪನ್ ಆಗುತ್ತೆ, 5 ಗಂಟೆ ಕಾಕಡ ಆರತಿ, ಬಾಬನನ್ನು ಎಬ್ಬಿಸುವ ಆರತಿ ಆಗ್ತದೆ. 7 ಗಂಟೆಗೆ ಬಾಬನ ಮಂಗಲ ಸ್ನಾನ ಅಂತ ಹೇಳಿದ್ರೆ ಬಾಬನನ್ನು ಸ್ನಾನ ಮಾಡಿಸಿ ಅವರ ಡ್ರೆಸ್ ಎಲ್ಲ ಚೇಂಜ್ ಆಗುತ್ತೆ. ಮತ್ತು ಅವರಿಗೆ ಬೆಳಿಗ್ಗೆದು ನಾಷ್ಟ ಕೊಡ್ತೇವೆ, ಬಾಬನಿಗೆ ನಾವು ಇಡ್ತೇವೆ. ಅದಾದ ನಂತರ ಮಧ್ಯಾಹ್ನ 12:30ಗೆ ಮಧ್ಯಾಹ್ನದ ಆರತಿ ಆಗ್ತದೆ. ಆವಾಗ ಕೂಡ ಬಾಬನಿಗೆ ಊಟ ಕೊಡ್ತೇವೆ. ಮತ್ತು ಇನ್ನು ಸಾಯಂಕಾಲ 7:30ಗೆ ಧೂಪ ಆರತಿ. ಸೊ ಮತ್ತೆ ಒಂದು 8 ಗಂಟೆ ಆಗುವಾಗ ಮತ್ತೆ ಬಾಬನಿಗೆ ರಾತ್ರಿ ಊಟ ಕೊಡ್ತೇವೆ. ಸೊ ಅದಾದ ನಂತರ ಪ್ರಸಾದ, ಊಟ ಅಂತೆಲ್ಲ ಪ್ರಸಾದ ಬಾಬನಿಗೆ ನಾವು ನೈವೇದ್ಯ ಕೊಡ್ತೇವೆ 3 ಹೊತ್ತು ಕೂಡ. 10 ಗಂಟೆಗೆ 9 ಗಂಟೆಗೆ ಮತ್ತೆ ಬಾಬನ ಡ್ರೆಸ್ ಚೇಂಜ್ ಆಗುತ್ತೆ, ಸೇಜ್ ಆರತಿ. ರಾತ್ರಿ ಬಾಬನ ಮಲಗಿಸುವ ಆರತಿ ಆಗುತ್ತೆ. ಸೊ ಬೆಳಿಗ್ಗೆ 4 ಗಂಟೆಗೆ ಓಪನ್ ಆದರೆ ಕಂಟಿನ್ಯೂ 10 ಗಂಟೆ ತನಕ ಮಂದಿರ ಓಪನ್ ಇರುತ್ತೆ. ಯಾವತ್ತು ಜನರಿಗೆ ಬರುವವರಿಗೆ ಯಾವಾಗ ಸಹ ಬರ್ಬೋದು, ಸೋಮವಾರ ಮಂಗಳವಾರ ಯಾವ ದಿವಸ ಕೂಡ. ವಿಶೇಷ ಏನಂತ ಹೇಳಿದ್ರೆ ಗುರುವಾರ ದಿವಸ ನಿಮ್ಗೆ ಈಗ ಬೇರೆ ದಿವಸದ ಅನ್ನದಾನ ಇರುತ್ತೆ. ಯಾಕಂತ ಹೇಳಿದ್ರೆ ಅದಂತೇಳಿ ನಮ್ಗೆ ಇಲ್ಲಿ ಜನರು ಎಷ್ಟು ಬರ್ತಾರೆ ಅಂತ ಗೊತ್ತಾಗಿರೋದಿಲ್ಲ. ಸೊ ಆ ಬಾಬನಿಗೆ ಊಟ ಕೊಡುವ ಟೈಮಿಗೆ ಯಾರು ಬಂದಿದ್ದಾರೆ ಅವರಿಗೆ ಊಟ ಇಲ್ಲದೆ ಹೋಗುದಿಲ್ಲ. ಊಟ ಕೊಟ್ಟೆ ನಾವು ಬಾಬನ ಪ್ರಸಾದ ರೂಪದಲ್ಲಿ ನಾವು ಬಾಬರ ಅನುಗ್ರಹದಲ್ಲಿ ಕೊಡ್ತೇವೆ. ಸೊ ಗುರುವಾರ ದಿವಸ ಮಧ್ಯಾಹ್ನ ಅನ್ನದಾನ ಉಂಟು, ರಾತ್ರಿ ಅನ್ನದಾನ ಉಂಟು. ಸೊ ಅದು ವಿಶೇಷ. ಮತ್ತೆ ಗುರುವಾರ ದಿವಸ ಪಲ್ಲಕ್ಕಿ ಸೇವೆ ಎಲ್ಲ ನಡೀತದೆ, ಅದು ವಿಶೇಷ ಬಾಬಂದು. ಮತ್ತೆ ಕೆಲವರು ಹೇಳ್ತಾರೆ ಈ ಮೂರ್ತಿ ನಿಮ್ಗೆ ಕಪ್ಪು ಏಕೆ ನೀವು ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳಿ. ಸೊ ಅದು ಕೂಡ ವಿಶೇಷ ಅಂತ ಹೇಳಿದ್ರೆ ನೋಡಿ, ನಾನು ಈ ಜಾಗ ಪರ್ಚೇಸ್ ಮಾಡುವಾಗ ಇಲ್ಲಿ ಒಂದು ದೊಡ್ಡ ಬಂಡೆಗಳಿತ್ತು. ಅದನ್ನು ನೋಡಿ ಆಗ ಎನಿಸಿದ್ದೆ ಬಾಬನ ಮೂರ್ತಿ
ಈ ಬಂಡೆಗಳಲ್ಲೇ ಮಾಡ್ಬೇಕಂತ ಎನಿಸಿದ್ದೆ. ಆದ್ರೆ ಈ ಜನರೆಲ್ಲ ಹೇಳ್ತಾರಲ್ಲ ಅದು ವೈಟ್ ಮಾರ್ಬಲ್ ಹಾಕುವ, ವೈಟ್ ಮಾರ್ಬಲ್. ಸೊ ನಾನೇನ್ ಮಾಡಿದೆ, ನಾನು ಶಿರ್ಡಿಗೆ ಹೋಗುವಾಗ ಒಂದು ಬಾಬಂದು ವೈಟ್ ಮಾರ್ಬಲ್ ಶಿರ್ಡಿ ಬುಕ್ ಮಾಡಿದ್ದೆ, ಶಿಲೆ. ಆದ್ರೆ ಏನಾಯ್ತು, ಅವ್ರು ಕೋವಿಡ್ ಟೈಮಲ್ಲಿ ನಂಗೆ ನಾನು ಅಡ್ವಾನ್ಸ್ ಎಲ್ಲ ಮಾಡಿದ್ದೆ. ಕೋವಿಡ್ ಟೈಮಲ್ಲಿ ನನಗೆ ಹೇಳದೆ ಅದನ್ನು ಬೇರೆಯವರಿಗೆ ಕೊಟ್ಟರು. ಆಗ ನಂಗೆ ಎಂತ ಫ್ಲಾಶ್ ಆಯ್ತು, ನಾನು ಬಾಬನ ಹತ್ರ ಹೇಳಿದ್ದೆ ಇಲ್ಲಿದ್ದ ಇದರಲ್ಲಿ ನಾ ಮಾಡುದಂತೆ. ಸೊ ಅಲ್ಲಿ ಕೂಡ ಮಿರಾಕಲ್ ಏನಂತ ಹೇಳಿದ್ರೆ, ನಾನು ಟೂರಿಗೆ ಕರೆದುಕೊಂಡು ಹೋದ ಗಾಡಿಯಲ್ಲಿ ಒಬ್ರು ಶಿಲ್ಪಿ ಇದ್ರು. ಸೊ ಇದೆಲ್ಲ ಲಿಂಕ್ ಬಾಬಂದು ಒಂದೊಂದು ಕನೆಕ್ಟ್. ಇಲ್ಲದ್ರೆ ನಾನು ಶಿಲ್ಪಿಯನ್ನು ಹುಡುಕ್ಲಿಕ್ಕೆ ಹೋಗ್ಬೇಕಲ್ಲ, ಇದು ಅವರೇ ಎಲ್ಲ ಜನರನ್ನು ಕಳಿಸಿದ್ದಾರೆ ಗಾಡಿಯಲ್ಲಿ. ಸೊ ನಾನು ಅವ್ರು ಹೀಗೆ ಕೇಳುವಾಗ ಅವ್ರು ಹೇಳಿದ್ರು ಇಲ್ಲ ನಾನು ಬಂದು ನೋಡ್ತೀರಂತೆ. ಸೊ ಅವ್ರು ಇಲ್ಲಿ ಬಂದು ಅದು ಬಂಡೆಗಲ್ಲೆಲ್ಲ ವ್ಯೂ ಮಾಡಿದ್ರು. ಆದ್ರೆ ಏನಂತ ಹೇಳಿದ್ರೆ ಅದು ಸೋಮನಾಥ ಕಲ್ಲು, ಅದು ನಿಮ್ಗೆ ಕೆತ್ತನಿಗೆ ಬರುದಿಲ್ಲ ಅಂತ, ಅದು ಕಟ್ ಆಗುತ್ತೆ, ಕ್ರಾಕ್ ಆಗುತ್ತೆ. ಸೊ ಮತ್ತೆ ನಾವು ಕೃಷ್ಣ ಶಿಲೆ, ಈಗ ನೋಡಿ ರಾಮ ಮಂದಿರದಲ್ಲಿ ಶಿಲೆ ಆಗಿದೆ, ಅದೇ ಕಲ್ಲಲ್ಲಿ ನಾವು ಬಾಬಂದು ಮೂರ್ತಿ ಕೆತ್ತಿಸಿದ್ರು. ಅದು ಕೆತ್ತನೆ ಮಾಡುವಾಗ ಸಹ ಅದು ವಿಶೇಷ ಏನಂತ ಹೇಳಿದ್ರೆ, ಅದರದ್ದು ಪೂಜೆ ಅಂತ ಹೇಳಿದ್ರೆ ಎಂತ ಕೆತ್ತನೆ ಪೂಜೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಮುಹೂರ್ತ ಮಾಡುವಾಗ ಬಾಬಂದು ಕಣ್ಣು ಮತ್ತೆ ಮೂಗೆಲ್ಲ ಆ ಕಲ್ಲಲ್ಲಿ ಡಿಸ್ಪ್ಲೇ ಆಗಿತ್ತು ಫುಲ್. ಅವ್ರು ಹೇಗೆ ಮಾಡ್ಬೇಕು ಅಂತ ಅಲ್ಲ, ಮೂಗು ಅಂತ ಹೇಳಿದ್ರೆ ಈಗ ನಾವು ಶಿರ್ಡಿದು ಬಾಬಂದು ಕಣ್ಣು ಹೇಗುಂಟು, ಮೂಗು ಹೇಗುಂಟು, ಅದು ಫುಲ್ ಅದರಲ್ಲಿ ಆಕೃತಿ ಬಂದಿತ್ತು. ಅದು ಬಾಬಂದು ವಿಷಯ ಅಂದ್ರೆ ಅವರ ಇರುವಿಕೆಯನ್ನು ಅವರು ನಮ್ಗೆ ತೋರಿಸಿದ್ದಾರೆ. ಸೊ ಅದಾದ ನಂತರ ಇಮಿಡಿಯೇಟ್ ಆಗಿ ಎಲ್ಲ ಮೂರ್ತಿ ಎಲ್ಲ ಆಯ್ತು. ಇವನ್ ಬಾಬನೊಟ್ಟಿಗೆ ಒಬ್ಬ ಇದ್ದಾನೆ ಸಾಧು ಅಂತೇಳಿ, ಇವ ಬಾಬನ ಮೂರ್ತಿ ಇಲ್ಲಿ ಬೀಸ್ ರೋಡಿಂದ ಬರುವಾಗ ಇವ ಬಾಬನನ್ನು ಟ್ಯಾಬ್ಲೋದೊಟ್ಟಿಗೆ ಇವ ಬಂದವ ಒಟ್ಟಿಗೆ. ಅಂದ್ರೆ ಇವ ಚಿಕ್ಕದಿಂದಲೇ ನಾವು ಸ್ಟ್ರೀಟ್ ಡಾಗ್ ಇದು, ನಾವು ಕೊಟ್ಟಾರ ಚೌಕಿಯಿಂದ ಅದನ್ನು ಪಿಕ್ ಮಾಡಿ ತಂದ ನಾಯಿ ಅದು. ಸೊ ಬಾಬನ್ ಪ್ರೊಸೆಷನ್ ಬರುವಾಗ ಬೇಕಾದ್ರೆ ಇವ ಬಾಬನನ್ನು ರಿಸೀವ್ ಮಾಡ್ಲಿಕ್ಕೆ ಬೀಸ್ ರೋಡಿಗೆ ಹೋಗಿದ್ದಾನೆ. ಅದು ಬರುವಾಗ ಟ್ಯಾಬ್ಲೋದಲ್ಲಿ ವ್ಯೂ, ಟ್ಯಾಬ್ಲೋ ಅಲ್ಲೇ ಬಂದದ್ದು ಇಲ್ಲಿ ತನಕ. ಇಲ್ಲಿ ಬಂದ ನಂತರ ಕೂಡ ಅದು ಅಂದ್ರೆ ತುಂಬಾ ಹೆವಿ, ಒಂದು 3000 kg ಟನ್, ಅದು 3 kg ಟನ್ ಇದೆ. ಸೊ ಅದು ಕ್ರೇನ್ ಅಲ್ಲಿ ನಮ್ಗೆ ಒಳಗೆ ಸೆಟ್ಟಿಂಗ್ ಆಗ್ಬೇಕು. ಅಲ್ಲಿ ಕೂಡ ಒಂದು ವಿಶೇಷ ಉಂಟು ಅಂತ ಹೇಳಿದ್ರೆ, ಬಾಬನ ಮೂರ್ತಿ ಕ್ರೇನ್ ಅಲ್ಲಿ ಒಳಗೆ ಬಂದು ಇಲ್ಲಿ ತನಕ ಸಿಟ್ಟಿಂಗ್ ಆಗಿದೆ, ಆದ್ರೂ ಮೇಲೆ ಹೋಗ್ಲಿಕ್ಕೆ ಹೇಳುದಿಲ್ಲ. ಏನೇನ್ ಮಾಡಿದ್ರು ಕೂಡ ಮೇಲೆ ಹೋಗುದಿಲ್ಲ. ಆ ಟೈಮಲ್ಲಿ ಇವ ಫಸ್ಟ್ ಮೇಲೆ ಹೋಗಿ ಸ್ಟೆಪ್ ಇಟ್ಟು ಅಲ್ಲಿ ಮೇಲೆ ನಿಂತ ಕೂಡಲೇ ವಿದಿನ ಸೆಕೆಂಡ್ ಬಾಬನ ಮೂರ್ತಿ ಕೂಡ ಮೇಲಕ್ಕೆ ಹೋಯ್ತು. ಅದಾದ ನಂತರ ಆ ಬಾಬನ ಮೂರ್ತಿ ಸೆಟ್ಟಿಂಗ್ ಆದ ನಂತರ ಆ ಕ್ರೌಡಲ್ಲಿ ಬಾಬನ ಪಾದದ ಹತ್ರ ಹೋಗಿ ಮಲಗಿದ್ದಾನೆ. ಸೊ ಇವನಿಗೆ ಅವ್ರಿಗೆ ಏನಾದ್ರೂ ಒಂದು ಲಿಂಕ್ ಇದೆ ಖಂಡಿತ. ಮತ್ತೆ ಇವನ್ ನಮ್ಮ ಇದು ಕೂಡ ಶಿರ್ಡಿಗೆ ಹೋಲೋ ಆಗಿ ಉಂಟು. ಯಾಕೆಂತ ಹೇಳಿದ್ರೆ ಶಿರ್ಡಿ ಗೋದಾವರಿ ತಟತೀರದಲ್ಲಿ, ನಮ್ದು ಇಲ್ಲಿ ನೇತ್ರಾವತಿ ತಟದಲ್ಲಿ. ಮತ್ತೆ ನಮ್ಮ ಅಷ್ಟೋತ್ತರ 108 ಅಷ್ಟೋತ್ತರ ಇದೆಲ್ಲ, ಅದರಲ್ಲಿ ಕೂಡ ಮೆನ್ಷನ್ ಆಗಿದೆ ನಮ್ಮ ಹೆಸರು, ದಕ್ಷಿಣದ ಶ್ರೀ ಶ್ರೀ ಸಾಯಿನಾಥಾಯ ನಮ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಏನಾದ್ರು ಬಾಬಾಂದು ಕನೆಕ್ಷನ್. ಸೊ ಬಾಬಾ ಎನಿ ಟೈಮ್ ಅಟ್ ಪ್ರೆಸೆಂಟ್ ಆಗಿ ಇಲ್ಲಿ ಇದ್ದಾರೆ, ಖಂಡಿತ ಇದ್ದಾರೆ, ವಿಶೇಷ ಇದೆ. ಮತ್ತೆ ಮಿರಾಕಲ್ಸ್ ಎಲ್ಲ ತುಂಬಾ ಆಗ್ತಾ ಹೋಗ್ತಾ ಉಂಟು. ಜನರು ಬರ್ತಾರೆ, ಅವ್ರ ಎನಿಸಿದೆಲ್ಲ ಆಗ್ತದೆ, ಅವರದ್ದು ಆಗ್ತಾ ಉಂಟು ತುಂಬಾ. ಬಾಬಾ ಹೇಗೆ ಅಂತ ಹೇಳಿದ್ರೆ ಅವರ ತಾಯಿ ಇದ್ದಾಗೆ. ಯಾರ ಮಾತು ಅವ್ರು ಬೇಡಿಕೊಂಡು ನಿಷ್ಠೆಯಲ್ಲಿ ಬರ್ತಾರ, ಅವರಿಗೆ ಯಾವುದನ್ನು ಕಮ್ಮಿ ಮಾಡೋದಿಲ್ಲ. ಎಂತ ಅವ್ರ ಸಮಸ್ಯೆ ಇದ್ರು ಕೂಡ ನಿವಾರಣೆ ಮಾಡ್ತಾರೆ. ಅದು ಬಾಬಂದು ಪವಾಡ. ಇದು ಅಂತ ಹೇಳಿದ್ರೆ ಇದೆಲ್ಲ ಶಿರ್ಡಿ ಪ್ಲಾನೆ. ಅಂದ್ರೆ ಶಿರ್ಡಿ ಈಗ ಮೊನ್ನೆ ಒಬ್ರು ಬಂದ್ರು ಅಬುದಾಬಿಯಿಂದ. ಸೊ ಬಂದು ಅವರಿಗೆ ಶಿರ್ಡಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತೆ. ಸೊ ಅವ್ರು ಇಲ್ಲಿ ಎಂಟರ್ ಆದ ಕೊಟ್ಟು ಹೇಳಿದ್ರು, ಹಿಂಗೆ ಶಿರ್ಡಿ ಪೋಪನೇ ಅಂಜಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಅವರಿಗೆ ತುಂಬಾ ಖುಷಿ ಆಯ್ತು. ನಾನು ಶಿರ್ಡಿಗೆ ಹೋಗೋದಿದ್ರೆ ಪರವಾಗಿಲ್ಲ, ನಾನು ಇಲ್ಲಿ ಒಂದು ಬಾಬನನ್ನ ಮೀಟ್ ಆದಲ್ಲ ಅಂತ ಹೇಳಿ ಅವ್ರಿಗೆ ನಿನ್ನೆ ಸಾಯಂಕಾಲ ಬಂದದಷ್ಟೇ. ಅವರು ಬಂದು ವಿಸಿಟ್ ಕೊಟ್ಟು ಹೋದ್ರು. ಸೊ ಅಲ್ಲಿ ಹೋಗೋ ಮುಂಚೆ ಶಿರ್ಡಿಗೆ ಹೋಗ್ಬೇಕಿತ್ತಂತೆ, ಏನೋ ಕಾರಣದಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಇಲ್ಲಿ ಬಂದು ವಿಸಿಟ್ ಕೊಟ್ಟು ಹೋದ್ರು. ಮತ್ತೆ ನಮ್ಮದು ಲಿಂಡಿಬಾಗ್ ಬಾಬನ್ ಪಾರ್ಕ್, ಅದು ಕೂಡ ವಿಶೇಷ. ಅದು ದ್ವಾರಕಮಾಯಿ, ಚಾವಡಿ, ಹಾಗೆ ನಮ್ಮ ಕ್ಷೇತ್ರಪಾಲಕರು ಇಬ್ರು, ಕೊರಗಜ್ಜ ಮತ್ತು ಗುಳಿಗಜ್ಜ. ಸೊ ಅವರೆಲ್ಲ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಅವರೆಲ್ಲ ಪ್ರೆಸೆನ್ಸ್ ಉಂಟು, ಅವ್ರದ್ದು ಎಲ್ಲರದ್ದು ಪ್ರೆಸೆನ್ಸ್ ಉಂಟು. ಇದ್ರಿಂದ ನಮ್ಮ ಮಂದಿರ ಹೀಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಎಲ್ಲ ಕಾರ್ಯಕ್ರಮ. ತುಂಬಾ ಕಷ್ಟ. ಆಮೇಲೆ ಅದೇ ಈಗ ಮಗು ಆಗದವರಿಗೆ ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ, ಮೊನ್ನೆ ಒಬ್ರು ಹಾಗೆ ಬಂದಿದ್ರು ಒಬ್ರು. ಅವರು ಅಂದ್ರೆ ತುಂಬಾ ಅವರು ಇದೇ ಹೇಳಿದ್ರು ಅಂತ ಹೇಳಿದ್ರೆ,
ಅವ್ರು ಇಲ್ಲಿ ಪ್ರಾರ್ಥನೆ ಮಾಡಿ ನಂತರವೇ ಅವರಿಗೆ ಎಲ್ಲ ಮಗು ಎಲ್ಲ ಆಯಿತು. ಅವ್ರ ಮಗುವನ್ನೆಲ್ಲ ಕರ್ಕೊಂಡು ಬಂದಿದ್ರು. ಸೊ ಅವರು ಹೇಳಿದರು, ನಾನು ಯಾವ ನಿಮ್ಮ ಮಂದಿರದ ಬಗ್ಗೆ ನಾನು ಹೇಳ್ತೇನೆ, ಅದಕ್ಕೆ ನಾನು ಹೇಳಿದೆ ಅದು ಪಬ್ಲಿಸಿಟಿ ಎಲ್ಲ ಬೇಡ, ಬರುವವರು ಬಂದು ಕೈ ಮುಗಿದುಕೊಂಡು ಹೋಗ್ತಾರೆ, ಅವರ ನೋವು ಎಂತುಂಟು ಅಂತ ಹೇಳಿದ್ರೆ ಬಾಬಾ ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ. ಹೌದೌದು, ನಾನು ನೋಡಿದ್ದೀನಿ ಕಿವಿ ಚುಚ್ಚಿಸೋದಾಗಿರ್ಬೋದು. ಹಾಗೆ ನಾವು ನಮ್ದು ಕಾರ್ಯಕ್ರಮ ತುಂಬಾ ಅಂತ ಹೇಳಿದ್ರೆ ಇಲ್ಲಿ ಎಂತ ಇನ್ಕಮ್ ಇಲ್ಲದಿದ್ರು ಕೂಡ ಎಲ್ಲ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ನಿಮ್ಗೆ ರಾಮನವಮಿ, ಗುರುಪೂರ್ಣಿಮೆ, ವಿಜಯದಶಮಿ, ಮತ್ತೆ ಆಟಿದ ಕನಸು, ಹಾಗೆ ತುಂಬಾ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ಇದೆ ಅನ್ಸುತ್ತಲ್ವಾ? ಹೌದು, ಗುರುಪೂರ್ಣಿಮೆ ನಾಳ್ದು 29ಕ್ಕೆ ಕಾರ್ಯಕ್ರಮ ಉಂಟು. ಅದರ ವೆರಿ ನೆಕ್ಸ್ಟ್ ಡೇ ಆಟಿದ ಕನಸು ಅಂತ. ಅದು ವಿಶೇಷ ಏನಂತ ಹೇಳಿದ್ರೆ ತಾವು ನೀವೇ ಮನೆಯಿಂದ ಮಾಡಿಕೊಂಡು ಬಾಬನಿಗೆ ಇಲ್ಲಿ ಬಡಿಸ್ಲಿ, ನಿಮ್ಮ ಕೈಯಿಂದಲೇ ಬಡಿಸ್ಲಿ. ಹೌದು. ಈಗ ಅಂದ್ರೆ ನಾ ಹೇಳುದಂತಲ್ಲ, ಕೆಲವು ದೇವಸ್ಥಾನಗಳಲ್ಲಿ ನಾವು ಯಾವುದೇ ಆರತಿ ಮಾಡ್ಲಿಕ್ಕೆ ಇರುವುದಿಲ್ಲ, ನಮ್ಮ ಕೈಯಿಂದ ಬಾಬನಿಗೆ. ಯಾಕೆಂತ ಹೇಳಿದ್ರೆ ದೇವಸ್ಥಾನ ಬೇರೆ, ನಮ್ಮ ಗುರುಗಳು ಬೇರೆ. ಹೌದು, ಗುರುಗಳಂತ ಹೇಳಿದ್ರೆ ಬಾಬಾ ಅಂತ ಹೇಳಿದ್ರೆ ಅವರೊಂದು ತಾಯಿ ಇದ್ದಾಗೆ. ಸೊ ಅವರಿಗೆ ವಿಶೇಷ ಅದೇ. ಇಲ್ಲಿ ಬಾಬನಿಗೆ ನೋಡಿ, ನಾನೊಬ್ಬನೇ ಆರತಿ ಮಾಡಿದ್ರೆ ಬಾಬಾ ನನ್ನನ್ನು ಯಾವಾಗ ಸಹ ಅಕ್ಸೆಪ್ಟ್ ಮಾಡ್ತಾರೆ. ಇದು ಎಲ್ಲರ ಆರತಿ ಸಿಕ್ಕಿದ್ರೆ ಅವ್ರಿಗೆ ಕೂಡ ಖುಷಿ, ಎಲ್ಲರ ಕೈಯಿಂದ ನಮ್ಗೆ ಹೌದು. ಗುರುವಾರ ದಿನ ಅಭಿಷೇಕ ಎಲ್ಲರ ಕೈಯಿಂದನೇ ನೀವು, ಅದು ಬಾಬನಿಗೆ ಖುಷಿ ಅಂತ ಹೇಳಿದ್ರೆ ನಮ್ಮ ಒಬ್ಬರಿಂದ ಆಗುಲ್ಲದಲ್ಲ, ಅದು ಎಲ್ಲರೂ ಸೇರಿ ಮಾಡ್ಬೇಕು. ಆಗ ಬಾಬನಿಗೆ ಖುಷಿ ಪಡುವಷ್ಟು ಯಾರು ಖುಷಿ ಪಡಲಿಕ್ಕಿಲ್ಲ. ಅದು ವಿಶೇಷ. ಅದೊಂದು ಬಾಬಂದು ಅವರದೇ ಪ್ರೇರಣೆ ಆಗಿರ್ಬೋದು, ಗೊತ್ತಿಲ್ಲ. ಅವರಿಗೆ ಎಲ್ಲರ ಕೈಯಿಂದಲೇ ಆರತಿ ಸಿಗ್ಬೇಕಂತ ಇಲ್ಲ. ನಾವು ಈಗ ಕೂತ್ಕೊಳ್ಳುವಾಗ ನಮ್ಗೆ ಆಗ್ತದೆ ನಾವು ಒಮ್ಮೆ ಆರತಿ ಮಾಡ್ಬೇಕು ಅಂತ ಅನಿಸ್ತದೆ, ಗೊತ್ತಾಯ್ತಾ? ಆ ಆಸೆಯನ್ನು ಇಲ್ಲಿ ನಾನು ಅಷ್ಟೇ ತುಂಬಾ ವರ್ಷದಿಂದನೇ ಇಲ್ಲಿ ಬರ್ತಾ ಇದ್ದೇನೆ. ಇಲ್ಲಿ ನನಗೆ ಇಲ್ಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಬಂದಾದ್ಮೇಲೆ ನನ್ನ ಲೈಫ್ ಆಗಿರ್ಬೋದು ಎಲ್ಲನೂ ತುಂಬ ಚೇಂಜ್ ಆಗಿದೆ. ಯಾರು ನನ್ನ ಜೊತೆ ಇದ್ದಾರೆ ಇಲ್ವಾ ಗೊತ್ತಿಲ್ಲ, ಸಾಯಿಬಾಬಾ ಇದ್ದಾರೆ ಅಂತ ಹೇಳುವಾಗ ಅವರು ಇದ್ದಾರೆ ಅಂತ ಖಂಡಿತ ಮನಸ್ಸಲ್ಲಿ ಅನಿಸ್ತದೆ. ಹಾಗೆ ಅಂದು ಸರಕು ಮಲ್ತೆ ಸರ ಮಲ್ತಂತ ಈ ಸುಂದರ ಸಾಯಿ ಮಂದಿರದ ವಿಶೇಷತೆಗಳನ್ನು ನೀವೇ ಕೇಳಿದ್ರಲ್ವಾ? ಶಿರಡಿಯಲ್ಲಿ ನಡೆಯುವಂತೆ ಇಲ್ಲಿ ಹಲವು ಸೇವೆಗಳಾಗಿರ್ಬೋದು, ಪವಿತ್ರ ಸ್ಥಳಗಳನ್ನು ನೀವು ಸಹ ನೋಡ್ಬೋದು. ಒಮ್ಮೆ ಬಂದು ನೋಡಿ, ಶಿರಡಿಗೆ ಬಂದ ಅನುಭವವೇ ನಿಮ್ಮಲ್ಲಿಯೂ ಖಂಡಿತವಾಗಿಯೂ ಆಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಸಾಯಿರಾಮ್. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ನಾನು ಫಸ್ಟ್ ವ್ಲಾಗ್ ಮಾಡಿರೋದ್ರಿಂದ ಚಿಕ್ಕ ಮಿಸ್ಟೇಕ್ ಏನಾದರೂ ಇರ್ಬೋದು. ಆ ಥರ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ಕೊಂಡು ನನಗೆ ಇನ್ನೂ ಸಪೋರ್ಟ್ ಮಾಡಿ ಗಾಯ್ಸ್, ಪ್ಲೀಸ್ ಗಾಯ್ಸ್. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೂ ಎಷ್ಟು ಚೆನ್ನಾಗಿ ಕೊಡೋಕ್ಕಾಗುತ್ತೆ ಕಂಟೆಂಟ್ ಖಂಡಿತ ನಾನು ಕೊಡ್ತೀನಿ. ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್.